ಹಾಯ್ ಎವ್ರಿ ಒನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರು ಇರ್ತೀರಾ ಅವರಿಗಾಗಿ ಮಾತ್ರ ಆಗಿರುತ್ತೆ. ಓಕೆ, ಸೊ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ನಿಮಗಾಗಿ ನಾನು ಬೇರೆ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಓಕೆ, ಸೊ ಬನ್ನಿ ನೋಡೋಣ. ಈ ಒಂದು ರಿಲೇಷನ್ಶಿಪ್ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ ಅಲ್ವಾ, ಅವರು ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರಾ? ಆ್ಯಂಡ್ ಆಲ್ಸೋ ಅವರು ನಿಮ್ಮ ಬಗ್ಗೆ ಈಗ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಸೊ ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಓಕೆ, ಸೊ ಬನ್ನಿ, ನಿಮ್ಮ ಪರ್ಸನ್ ಕಮ್ ಬ್ಯಾಕ್ ಆಗ್ತಾರಾ ನಿಮ್ಮ ಲೈಫಿಗೆ, ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ ಅನ್ನೋದಕ್ಕೆ ನಾನು 2 ಕಾರ್ಡನ್ನ ತೆಗಿತೀನಿ. ಓಕೆ, ಸೊ 2 ಕಾರ್ಡಲ್ಲಿ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನ್ ಕಮ್ ಬ್ಯಾಕ್ ಆಗ್ತಾರಾ ಅನ್ನೋದಕ್ಕಾಗಿ ಈ 2 ಕಾರ್ಡಲ್ಲಿ ನಿಮಗೆ ಯಾವುದು ಸೆಲೆಕ್ಟ್ ಮಾಡ್ಕೋಬೇಕಂತ ಫೀಲ್ ಆಗ್ತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ ಅನ್ನೋದಕ್ಕಾಗಿ ಈ ಒಂದು ಮೆಸೇಜಸ್. ಓಕೆ, ಸೊ ಐ ಹೋಪ್ ಸೆಲೆಕ್ಟ್ ಮಾಡಿದ್ದೀರಾ ಅನ್ಕೋತೀನಿ. ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫೈನ್. ಇದು ಪೈಲ್ 1 ಅಂತ ಪೈಲ್ 1 ಅಂತ ತೊಗೊಳ್ಳಿ, ಆ್ಯಂಡ್ ಇದು ಪೈಲ್ ನಂಬರ್ 2 ಅಂತ ತೊಗೊಳ್ಳಿ. ಸೊ ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರಾ ಅಂತ ನೋಡೋದಾದರೆ 8 ಆಫ್ ವ್ಯಾಂಡ್ಸ್ ಬರ್ತಿದೆ. ಓಕೆ, ಸೊ ರೈಟ್ ನಾವು ಈಗ ಈ ಒಂದು ಪರ್ಸನ್ ಯಾರಿದ್ದಾರೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಒಂದು ಚೇಂಜಸ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಸಡನ್ ಆಫ್ ಅವರು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗುವಂಥದ್ದು ಇರಬಹುದು. ಸೊ ಡೆಫಿನೆಟ್ಲಿ ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರಾ, ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುತ್ತಾ ಅಂತ ನೀವೇನಾದರೂ ಕೇಳ್ತೀರಿ, ಎಸ್ ಅಂತ ಹೇಳ್ತೀನಿ. ಓಕೆ, ಸೊ ಸೆಕೆಂಡ್ ಒನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗಾಗಿ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರಾ? ವಾವ್, ದಿಸ್ ಈಸ್ ಆಲ್ಸೋ ಎಸ್ ಅಂತ ಹೇಳ್ತೀನಿ. ಬಿಕಾಸ್ ಈಸ್ ಆರ್ ಶಿ ಈಸ್ ಮಿಸ್ಸಿಂಗ್ ಯು ಸೋ ಮಚ್ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಕೇರಿಂಗ್ನ ಮಿಸ್ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಕಳೆದಿರುವಂಥ ಒಂದು ಟೈಮನ್ನು ನೆನೆಸ್ಕೊಂಡು ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮ ಬಗ್ಗೆ ಖಂಡಿತವಾಗಿಯೂ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಕೇರ್ ಮಾಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ರೈಟ್ ನಾವು ಅವರು ಕಮ್ ಬ್ಯಾಕ್ ಆಗ್ತಾರಾ ಅನ್ನುವಂಥ ಕ್ವಶನ್ ಕೇಳಿರೋದ್ರಿಂದ ಆನ್ಸರ್ ವಿಲ್ ಬಿ ಎಸ್ ಅಂತ ಹೇಳ್ತೀನಿ. ಸೊ ನಿಮ್ಮ ಪಾರ್ಟ್ನರ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಆಗ್ತಾರೆ. ಓಕೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋರಿಗಾಗಿ ಈ ಒಂದು ರೀಡಿಂಗ್. ಸೊ ನಿಮ್ಮ ಪಾರ್ಟ್ನರ್ ಕಮ್ ಬ್ಯಾಕ್ ಆಗ್ತಾರೆ. ಸೊ ಬನ್ನಿ ನೋಡೋಣ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾನು ಆ್ಯಕ್ಚುಲಿ ಪೈಲ್ ಅಂತ ತೆಗಿಬೇಕು, ಸೆಕೆಂಡ್ ಪೈಲ್ ಫಸ್ಟ್ ಪೈಲ್ ಅಂತ ತೆಗಿಬೇಕಂತ ಇರಲಿಲ್ಲ. ಸೊ ಸಡನ್ ಆಫ್ ಥಾಟ್ ನನಗೆ ಕ್ರಿಯೇಟ್ ಆಗಿದ್ದು. ಓಕೆ, ಸೊ ಬನ್ನಿ ನೋಡೋಣ ಯಾರೆಲ್ಲ ಫಸ್ಟ್ ಒನ್ ನೋಡ್ತಾ ಇದ್ದೀರಾ. ಸೊ ಯಾರು ಫಸ್ಟ್ ಒನ್ ಸೆಲೆಕ್ಟ್ ಮಾಡಿದ್ದೀರಾ ನಿಮಗಾಗಿ ರೈಟ್ ನಾವು ನಿಮ್ಮ ಒಂದು ಪರ್ಸನ್ ಏನು ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ವಾವ್, ನೋಡಿ 10 ಆಫ್ ಪೆಂಟಿಕಲ್ಸ್ ಬರ್ತಿದೆ. ಸೊ ಇಟ್ ವಾಸ್ ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಒಂದು ಫ್ಯಾಮಿಲಿ ಲೈಫನ್ನ ಕ್ರಿಯೇಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಸೊ ಅವ್ರದ್ದೇ ಆದಂಥ ಒಂದು ಫ್ಯಾಮಿಲಿ ನಿಮ್ಮ ಜೊತೆ ಆಗಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಈ ಒಂದು ಪರ್ಸನ್ ರೈಟ್ ನಾವು ನಿಮ್ಮ ಕಡೆ ಏನು ಕಾನ್ಸಂಟ್ರೇಟ್ ಮಾಡದೇ ಇರಬಹುದು. ದ ಫೂಲ್ ಕಾರ್ಡ್ ಬರ್ತಿದೆ. ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ಒಂದು ಫ್ಯಾಷನ್ನೇ ಇದೆ ಅಂತ ಹೇಳಬಹುದು. ನೀವಂದರೆ ಅವ್ರಿಗೊಂದು ಫ್ಯಾಷನೇಟ್ ಅಂತ ಹೇಳಬಹುದು. ಅಥವಾ ನಿಮಗೆ ಅವ್ರ ಮೇಲೆ ಇರುವಂಥ ಫೀಲಿಂಗ್ಸ್ ಏನಿದೆ, ಲವ್ ಫೀಲಿಂಗ್ಸ್, ಡೆಫಿನೆಟ್ಲಿ ಅವರಿಗೂ ಅದೇ ರೀತಿಯಾದಂಥ ಫೀಲಿಂಗ್ಸ್ ಇದೆ. ಸಮ್ಟೈಮ್ ಈ ಒಂದು ಪರ್ಸನ್ ತುಂಬ ಲೇಝಿ ಅಂತ ನಿಮ್ಗೆ ಅನ್ನಿಸ್ಬಹುದು. ಏನೂ ಆ್ಯಕ್ಷನ್ ತೊಗೊಳ್ಳಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನಿಮಗೆ ಫೀಲ್ ಆಗಬಹುದು. ಬಟ್ ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆ, ಬಿಕಾಸ್ ದ ಮೆಜಿಷಿಯನ್ ಕಾರ್ಡ್ ಇದೆ. ದ ಮೆಜಿಷಿಯನ್ ಕಾರ್ಡ್ ಹೇಳೋದಾದರೆ ನೀವು ಅವ್ರ ಲೈಫಲ್ಲಿ ಹೋದ್ಮೇಲೆ ಒಂದು ಮ್ಯಾಜಿಕ್ ರೀತಿಯಾಗಿ ಅವರ ಲೈಫ್ ಚೇಂಜ್ ಆಗಿರುವಂಥದ್ದು ಇರಬಹುದು. ಅಥವಾ ಒಂದು ಪರ್ಸನ್ ಇಲ್ಲಿ ನಿಮ್ಮನ್ನು ಒಂದು ಮ್ಯಾಜಿಷಿಯನ್ ರೀತಿಯಾಗಿ ನೋಡ್ತಿರುವಂಥದ್ದು ಇರಬಹುದು. ನೀವು ಅವ್ರ ಜೊತೆ ಇರುವಾಗ ಅವರು ಈ ರೀತಿಯಾಗಿ ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ ಅನ್ನುವಂಥ ಎನರ್ಜೀಸ್ ಇರಬಹುದು. ನೀವು ಅವರಿಗೆ ತುಂಬ ಟೈಮ್ನ ಕೊಡ್ತೀರಾ, ತುಂಬ ವ್ಯಾಲ್ಯೂ ಮಾಡ್ತೀರಾ ಅವರ ಒಂದು ಪ್ರೆಸೆನ್ಸ್ನ. ಅದನ್ನೆಲ್ಲ ಒಂದು ಪರ್ಸನ್ ರೈಟ್ ನಾವು ಮಿಸ್ ಮಾಡ್ತಿದ್ದಾರೆ. ಅದನ್ನು ಡೆಫಿನೆಟ್ಲಿ ಇಮ್ಯಾಜಿನ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಓಕೆ, ಸೊ ನಿಮ್ಮ ಪರ್ಸನ್ ಕಮ್ ಬ್ಯಾಕ್ ಆಗ್ತಾರಾ ಅಂದರೆ ಡೆಫಿನೆಟ್ಲಿ ಎಸ್ ಕಮ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಒಂದು ಟ್ರಾವೆಲಿಂಗ್ ಎನರ್ಜಿ ಇದೆ. ನೈಟ್ ಆಫ್
ಪೆಂಟಿಕಲ್ಸ್ ಇದೆ. ಓಕೆ, ಸೊ ಟ್ರಾವೆಲಿಂಗ್ ಎನರ್ಜಿ ಇದೆ. ಆ ಒಂದು ಪರ್ಸನ್ ಇಲ್ಲಿ ಟ್ರಾವೆಲಿಂಗ್ ಮಾಡ್ತಾರೆ ನಿಮಗೋಸ್ಕರ ಅಂತ ಹೇಳ್ತೀನಿ. ಓಕೆ, ಸೊ ಬನ್ನಿ ಈ ಒಂದು ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, 6 ಆಫ್ ಕಪ್ಸ್. ಸೊ ಆನ್ಸರ್ ವಿಲ್ ಬಿ ಎಸ್ ಅಂತ ಬಂದಿತ್ತು. ನಿಮ್ಮ ಪಾರ್ಟ್ನರ್ ಕಮ್ ಬ್ಯಾಕ್ ಆಗ್ತಾರಾ ಅನ್ನೋದಕ್ಕೆ. ಸೊ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ ರೈಟ್ ನಾವು ಅಂತ ನೋಡೋಣ. ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ. ಓಕೆ, 3 ಆಫ್ ಪೆಂಟಿಕಲ್ಸ್ ಬರ್ತಿದೆ. ಓಕೆ, ಸೊ ಈ ಒಂದು ಪರ್ಸನ್ ರೈಟ್ ನಾವು ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಿರಬಹುದು, ಅಥವಾ ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಅವ್ರಿಗೆ ಫೀಲಿಂಗ್ಸ್ ಇದೆ. ಆದರೆ ಕೆಲವು ವಿಚಾರಗಳಲ್ಲಿ ಓಕೆ, ಫೈನಾನ್ಷಿಯಲಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಇರಬಹುದು. ನಿಮಗೆ ಆ ಒಂದು ಪರ್ಸನ್ ಏನು ಸಹಾಯ ಮಾಡೋಕ್ಕಾಗದೇ ಇರಬಹುದು, ಅಥವಾ ಆ ಒಂದು ಪರ್ಸನ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಿರುವಂಥದ್ದು ಇರಬಹುದು. ಓಕೆ, ಸೊ ಬಿಕಾಸ್ ಇಲ್ಲಿ ಆಲ್ರೆಡಿ ಮ್ಯಾರಿಡ್ ಪೀಪಲ್ ಇದ್ದೀರಾ. ಯಾರು ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ, ಮ್ಯಾರಿಡ್ ಪೀಪಲ್ ಇದ್ದೀರಾ. ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮಗೋಸ್ಕರ ಫೈನಾನ್ಷಿಯಲಿ ಕೆಲವು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರುವಂಥದ್ದು ಇರಬಹುದು, ಅಥವಾ ನಿಮ್ಮ ಒಂದು ಅಸೆಟ್ಸ್ ಏನಿದೆ ಲೈಕ್ ನಿಮ್ಮ ಒಂದು ಆಸ್ತಿಯ ವಿಚಾರದ ಬಗ್ಗೆ ಇಲ್ಲಿ ಕೆಲವು ಸ್ಟ್ರಗಲ್ನ ನೀವು ನೋಡ್ತಿರುವಂಥದ್ದು ಇರಬಹುದು. ಡೆಫಿನೆಟ್ಲಿ ಜಸ್ಟಿಸ್ ಸಿಗ್ತಿದೆ ಅಂತ ಹೇಳ್ತೀನಿ. ಸೊ ನಿಮಗೆ ಇಲ್ಲಿ ಒಂದು ಜಸ್ಟಿಸ್ ಸಿಗ್ತಿದೆ. ನೀವೇನಾದರೂ ಒಂದು ಕೋರ್ಟ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಈ ಒಂದು ರಿಲೇಷನ್ಶಿಪ್ ಕೋರ್ಟ್ ಕೇಸ್ ತನಕ ಹೋಗಿದೆ ಅಂತ ಹೇಳಿದ್ರೆ ನಿಮಗೆ ಒಂದು ನ್ಯಾಯಬದ್ಧವಾದ ತೀರ್ಮಾನ ಸಿಗ್ತಿದೆ ಆ್ಯಂಡ್ ಜಸ್ಟಿಸ್ ನಿಮಗೆ ಸಿಗ್ತಿದೆ. ಈ ಒಂದು ಪಾರ್ಟ್ನರ್ನ ನೀವು ಉಳಿಸ್ಕೊಳ್ಳಿಕ್ಕೆ ನಿಮಗೆ ಯೂನಿವರ್ಸ್ ಸಪೋರ್ಟ್ ಸಿಗ್ತಿದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ದ 6 ಆಫ್ ವ್ಯಾಂಡ್ಸ್ ಬರ್ತಿದೆ. ಓಕೆ, ಸೊ ಒಂದು ಫಾರ್ಚೂನ್ ರೀತಿಯಾಗಿ ಲೈಕ್ ಒಂದು ವಿಕ್ಟರಿಯನ್ನು ನೀವು ನೋಡ್ತೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಒಂದು ಸಕ್ಸಸ್ಫುಲ್ ಲೈಫನ್ನು ನೀವು ಡೆಫಿನೆಟ್ಲಿ ಲೀಡ್ ಮಾಡ್ತೀರಾ ಅಂತ ಹೇಳ್ತೀನಿ. ಆಲ್ರೆಡಿ ಸೋ ಮೆನಿ ಪೀಪಲ್ಸ್ ಆರ್ ಹ್ಯಾಪಿ ವಿತ್ ಯುವರ್ ಪಾರ್ಟ್ನರ್ ಅಂತ ಹೇಳ್ತೀನಿ. ಓಕೆ, ತುಂಬ ನಿಮ್ಮ ಪರ್ಸನ್ ಜೊತೆ ತುಂಬ ಹ್ಯಾಪಿಯಾಗಿದ್ದೀರಾ. ಆ್ಯಂಡ್ ಇನ್ನೂ ಕೆಲವರಿಗೆ ಯಾರು ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ, ಬಟ್ ತುಂಬ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಫೈನಾನ್ಷಿಯಲಿ ಆ ಒಂದು ಪರ್ಸನ್ ಸ್ಟ್ರಗಲ್ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಜಸ್ಟಿಸ್, ಒಂದು ಬ್ಯೂಟಿಫುಲ್ ಲೈಫನ್ನು ನೀವು ಲೀಡ್ ಮಾಡ್ತೀರಾ. ಸೊ ಅವರಿಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಬನ್ನಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅಗೇನ್ ಈ ಒಂದು ಪ್ರೀತಿಯಲ್ಲಿ ಅಂತ ನೋಡೋಣ. 5 ಆಫ್ ಕಪ್ಸ್ ಬರ್ತಿದೆ. ಓಕೆ, ಸೊ ತುಂಬ ಚಾಲೆಂಜಸ್ನ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಆಲ್ಸೋ ಕೆಲವರಿಗೆ ಇಲ್ಲಿ ಚೀಟಿಂಗ್ ಆಗಿದೆ ಅಂತ ಹೇಳಬಹುದು. ಅದನ್ನು ನೆನಪಿಸ್ಕೊಂಡು ನೀವು ಇಲ್ಲಿ ಫೀಲ್ ಮಾಡ್ತಾ ಇದ್ದೀರಾ ಅಥವಾ ಕೊರಗ್ತಾ ಇದ್ದೀರಾ. ನನ್ನ ಲೈಫ್ ಎಂಡ್ ಆಗಿದೆ ಅಂತ ನೀವು ಇಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಅವರಿಗೋಸ್ಕರ ಇಷ್ಟು ಟೈಮ್ ಕೊಟ್ಟು ಅವರಿಂದ ಈಗ ಹೊರಗೆ ಬರಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದನ್ನು ನಿಲ್ಲಿಸಬೇಡಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಆಲ್ಸೋ ದ ಲವರ್ಸ್ ಕಾರ್ಡ್ ಬರ್ತಿದೆ. ಇನ್ನು ಕೆಲವರಿಗೆ ಇಲ್ಲಿ ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇರಬಹುದು. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಫೇಸ್ ಮಾಡ್ತಿರಬಹುದು. ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದೀರಾ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ಅವರು ಒಂದು ಆ್ಯಕ್ಷನ್ ತೊಗೋಬೇಕು ಈ ಒಂದು ಪ್ರೀತಿಯಲ್ಲಿ ಅಂತ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಓಕೆ, ಸೊ ರೈಟ್ ನಾವು ಏನು ಆ್ಯಕ್ಷನ್ ತೊಗೋತಿಲ್ಲ ಅಂದರೆ ವೆಯ್ಟ್ ಮಾಡಿ. ಬಿಕಾಸ್ ಈ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಏನಿದೆ ಇದು ಒಂದು ಥರ್ಡ್ ಪಾರ್ಟಿ ಎನರ್ಜಿ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಅಥವಾ ಈ ಒಂದು ಪರ್ಸನ್ ಥರ್ಡ್ ಪಾರ್ಟಿಯಲ್ಲಿ ಇಲ್ಲ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಬಿಕಾಸ್ ಈ ಒಂದು ಪಾರ್ಟ್ನರ್ ಯಾರು ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಎನರ್ಜಿಯಲ್ಲಿ ಇದ್ದಾರೆ ಅವರು ಇಲ್ಲಿ ಫೀಲ್ ಮಾಡ್ತಿರುವಂಥದ್ದು ಆ ಒಂದು ಪರ್ಸನ್ನ ಇಲ್ಲಿ ಬಿಟ್ಕೊಡೋಕ್ಕಾಗ್ತಿಲ್ಲ ಅನ್ನೋದಿರಬಹುದು, ಅಥವಾ ಆ ಒಂದು ಪರ್ಸನ್ ನಿಮ್ಮ ಪರ್ಸನ್ನಿನ ಕಷ್ಟದ ಸಮಯದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿರುವಂಥದ್ದು ಇರಬಹುದು. ಹಾಗಾಗಿ ಒಂದು ಪರ್ಸನ್ ಇಲ್ಲಿ ಲೆಟ್ ಗೋ ಮಾಡಲಿಕ್ಕೆ ಆಗದೆ ಇರಬಹುದು ನಿಮ್ಮ ಪರ್ಸನ್ನಿಗೆ. ಅದನ್ನು ನಿಮ್ಮಿಂದ ಇಲ್ಲಿ ಹೈಡ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಓಕೆ, ಸೊ ನಿಮ್ಮ ಪರ್ಸನ್ ಅವರ ವಿಚಾರವನ್ನು ಹೈಡ್ ಮಾಡ್ತಿದ್ದಾರೆ ನಿಮ್ಮಿಂದ. ಅವರ ಒಂದು ಸಹಾಯನ ನೆನಪಲ್ಲಿ ಇಟ್ಕೊಂಡು ಅವರಿಗೆ ಒಂದು ಕನ್ಸರ್ನ್ ರೀತಿಯಾಗಿ ಈ ಒಂದು ಪ್ರೀತಿಯನ್ನು ತೊಗೊಂಡು ಹೋಗ್ತಿದ್ದಾರೆ. ಬಟ್ ಆ ಒಂದು ಪರ್ಸನ್ ಯಾರಿದ್ದಾರೆ, ಥರ್ಡ್ ಪರ್ಸನ್ ಯಾರಿದ್ದಾರೆ ಅವರು ಇವರಿಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಅವರು ಇಲ್ಲಿ ಈ ಒಂದು ಪರ್ಸನನ್ನು ಬಿಟ್ಕೊಡ್ತಿಲ್ಲ. ಹಾಗಾಗಿ ನಿಮ್ಮ ಕಡೆ ಈ ಒಂದು ಪರ್ಸನ್ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಇಟ್ಸ್ ಲೈಕ್ ಅ ನೆಗ್ಲೆಕ್ಟ್ ಅಂತಲೂ ಅಲ್ಲ, ಇದು ನೆಗ್ಲೆಕ್ಟ್ ರೀತಿಯಾಗಿ ನನಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಕಡೆನೂ ಕನ್ಸರ್ನ್ ಇದೆ, ನಿಮ್ಮ ಕಡೆನೂ ಕೇರಿಂಗ್ ಇದೆ, ನಿಮ್ಮ ಕಡೆನೂ ಆ ಒಂದು ಪರ್ಸನ್ಗೆ
ಅಟ್ರಾಕ್ಷನ್ ಇದೆ. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಿದೆ. ಸೊ ನೋಡಿ ಎಷ್ಟು ಹ್ಯಾಪಿ ಫೀಲ್ ಮಾಡ್ತಾರೆ ನಿಮ್ಮ ಜೊತೆ ಇರುವಾಗ. ಒಂದು ಪರ್ಸನ್ ತುಂಬ ಹ್ಯಾಪಿ ಫೀಲ್ ಮಾಡ್ತಾರೆ, ಅವ್ರಿಗೇನೋ ಒಂದು ಭಯ ಇದೆ ಅಂತ ಹೇಳಬಹುದು. ಓಕೆ, ಸೊ ಈ ಒಂದು ಪರ್ಸನ್ ವಿಚಾರ ನಿಮ್ಮ ಹತ್ರ ಗೊತ್ತಾಯಿತು ಅಂತ ಹೇಳಿದರೆ ಈ ಒಂದು ಪರ್ಸನ್ ಅಂದರೆ ನೀವು ದೂರ ಆಗ್ತೀರಾ ಅನ್ನುವಂಥ ಭಯ ಇರಬಹುದು. ಹಾಗಾಗಿ ಈ ಒಂದು ಪರ್ಸನ್ ನಿಮ್ಮ ಹತ್ರ ಹೈಡ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳಬಹುದು. ಬಟ್ ಆ ಪರ್ಸನ್ ಯಾಕೆ ಮತ್ತೆ ಅವರ ಲೈಫಲ್ಲಿ ಇದ್ದಾರೆ, ಆ ಒಂದು ಪರ್ಸನ್ ಥರ್ಡ್ ಪರ್ಸನ್ ಯಾರಿದ್ದಾರೆ ನನ್ನ ಮೇಲೂ ಪ್ರೀತಿ ಇದೆ, ಅವ್ರ ಮೇಲೂ ಪ್ರೀತಿ ಇದೆ, ಯಾಕೆ ಅಂತ ಹೇಳಿದ್ರೆ ಮೇ ಬಿ ನಿಮ್ಮ ಪರ್ಸನ್ ಸ್ಟ್ರಗಲಿಂಗ್ ಸಿಚುವೇಶನ್ ಏನಿದೆ ಆ ಟೈಮಲ್ಲಿ ಆ ಒಂದು ಪರ್ಸನ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಒಂದು ಪರ್ಸನ್ ನಿಮ್ಮ ಒಂದು ಪರ್ಸನಿಗಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವರ ಒಂದು ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಇದರಿಂದ ಈ ಒಂದು ಪರ್ಸನ್ ಅವರಿಗೆ ಇಲ್ಲಿ ಅಟ್ರ್ಯಾಕ್ಟ್ ಆಗಿರುವಂಥದ್ದು. ಓಕೆ, ಸೊ ಆ್ಯಂಡ್ ಆಲ್ಸೋ ಇಲ್ಲಿ ಏಸ್ ಆಫ್ ಕಪ್ಸ್ ಬರ್ತಿದೆ. ಹಾರ್ಟ್ ಚಕ್ರ ಇಂಬ್ಯಾಲೆನ್ಸಿಂಗ್ ಆಗಿದೆ ಅಂತಲೇ ಹೇಳಬಹುದು. ನಿಮ್ಮ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸಿಂಗ್ ಆಗಿದೆ. ಬಿಕಾಸ್ ಇಲ್ಲಿ ನೀವು ಏನು ಹೇಳಿದ್ರು ಈ ಒಂದು ಪರ್ಸನ್ಗೆ ಅದು ಅರ್ಥ ಆಗ್ತಾ ಇಲ್ಲ. ನೀವು ಏನು ಹೇಳಿದ್ರು ಅದನ್ನು ಅವರು ನೆಗೆಟಿವ್ ಆಗಿ ತಗೋತಿದ್ದಾರೆ. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ಗಿಲ್ಲಿ ಯಾಕೆ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನಿನ ಫೀಲಿಂಗ್ಸ್ ಏನಿದೆ, ನಿಮ್ಮ ಪರ್ಸನಿನ ಹಿಡನ್ ಟ್ರೂತ್ ಏನಿದೆ, ಅಥವಾ ನಿಮ್ಮ ಪರ್ಸನ್ ಎಮೋಷನ್ಸ್ ಏನಿದೆ ಅದಕ್ಕೆ ಆ ಒಂದು ಪರ್ಸನ್ ವ್ಯಾಲ್ಯೂ ಮಾಡ್ತಿರುವಂಥದ್ದು. ಹಾಗಾಗಿ ಈ ಒಂದು ಪರ್ಸನ್ ಇಲ್ಲಿ ನಿಮ್ಮಿಂದ ಡಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತಿರುವಂಥದ್ದು. ಬಟ್ ಆ ಒಂದು ಪರ್ಸನ್ ಮೇಲೆ ಪ್ರೀತಿ ಇದೆ ಅಂದಮೇಲೆ ನನ್ನನ್ನು ಯಾಕೆ ಪ್ರೀತಿ ಮಾಡ್ತಾರೆ, ಈ ಒಂದು ಕ್ವಶನ್ ನಿಮಗೆ ಈಗ ಬರ್ತಿರುವಂಥದ್ದು. ಓಕೆ, ಸೊ ನೋಡೋಣ ಯಾಕೆ ಅಂತ ಹೇಳಿದರೆ ಎಸ್ ಅಫ್ಕೋರ್ಸ್ ಆ ಒಂದು ಪರ್ಸನ್ಗೆ ಇಲ್ಲಿ ಅವ್ರ ಮೇಲೆ ಇರುವಂಥ ಕನ್ಸರ್ನ್ ಆಲ್ಸೋ. ಆ್ಯಂಡ್ ಇಲ್ಲಿ ನೋಡಿ ದ ಟವರ್ ಬರ್ತಿದೆ. ಓಕೆ, ಸೊ ಆ ಒಂದು ಟವರ್ ಕಾರ್ಡ್ ನೋಡಿ ಹೇಗೆ ತೋರಿಸ್ತಿದೆ, ಅವರ ಸ್ಟ್ರಗಲಿಂಗ್ ಸಿಚುವೇಷನಲ್ಲಿ ಆ ಒಂದು ಪರ್ಸನ್ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈಗ ಆ ಒಂದು ಪರ್ಸನ್ನ ಬಿಟ್ಕೊಡ್ಲಿಕ್ಕೆ ಕಷ್ಟ ಆಗ್ತಿದೆ. ಓಕೆ, ಸೊ ಹಾಗಾಗಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಬಂದಿದೆ. ಬಟ್ ಈ ಒಂದು ಪರ್ಸನ್ಗೆ ಅವ್ರ ಮೇಲೆ ಅಟ್ರ್ಯಾಕ್ಷನ್ ಇದೆಯಾ ಅಥವಾ ಪ್ರೀತಿ ಇದೆಯಾ ಅದನ್ನು ಇವರು ತಿಳ್ಕೊಳ್ಳಿಕ್ಕೆ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಬಿಕಾಸ್ ಕಿಂಗ್ ಆಫ್ ಸಾರ್ಡ್ಸ್ ಇದೆ. ಏನೂ ಈ ಒಂದು ಪರ್ಸನ್ ಯಾರು ನಿಮ್ಮ ಪರ್ಸನ್ ಇದ್ದಾರೆ ಆ ಒಂದು ಪರ್ಸನ್ಗೆ ಏನನ್ನೂ ಹೇಳ್ಕೊಂಡಿಲ್ಲ. ಆದರೆ ಆ ಒಂದು ಪರ್ಸನ್ ಮೇಲೆ ನಿಮ್ಮ ಪರ್ಸನ್ಗೆ ಅಟ್ರ್ಯಾಕ್ಷನ್ ಅನ್ನೋದು ಖಂಡಿತವಾಗಿಯೂ ಇದೆ ಅಂತ ಹೇಳ್ತೀನಿ. ಓಕೆ, ಸೊ ಸ್ಟಿಲ್ ಆ ಒಂದು ಪರ್ಸನ್ ಬರ್ತಾರಾ ಅಂತ ಕೇಳಿದ್ದಕ್ಕೆ ಆನ್ಸರ್ ವಿಲ್ ಬಿ ಎಸ್. ಬಟ್ ಯಾಕೆ ಆ ಒಂದು ಪರ್ಸನ್ ಮತ್ತು ಅವರ ಲೈಫಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಏಸ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ಅವರು ಇಲ್ಲಿ ಒಂದು ಪ್ರೊಟೆಕ್ಟಿವ್ ಫೀಲ್ನ ಕೊಡ್ತಾರೆ. ಅವರ ಒಂದು ಪ್ರೊಟೆಕ್ಟರ್ ಅಂತ ಅವರು ಫೀಲ್ ಮಾಡಿಸ್ತಾರೆ. ಹಾಗಾಗಿ ಈ ಒಂದು ಪರ್ಸನ್ ರೈಟ್ ನಾವೇನು ಆ್ಯಕ್ಷನ್ ತೊಗೋತಿಲ್ಲ. ಬಟ್ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗಲಿಕ್ಕೆ ವಿತಿನ್ 1 ಇಯರ್ ಆದರೂ ಟೈಮ್ ತೊಗೊಳುತ್ತೆ. ಆ್ಯಂಡ್ ಆಲ್ಸೋ ನೀವಿಲ್ಲಿ ಆ್ಯಕ್ಷನ್ ತೊಗೋತೀರಾ ಅಂತ ಹೇಳಿದ್ರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಇಷ್ಟ ಇದ್ದರೆ ಈ ಒಂದು ಪರ್ಸನ್ ಜೊತೆ ಮೂವ್ ಆನ್ ಆಗಬಹುದು. ಅಥವಾ ಅವರೇನಾದರೂ ಆ್ಯಕ್ಷನ್ ತೊಗೋತಾರೆ ಅಂತ ಹೇಳಿದ್ರೆ ಅವರಿಗೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಬಿಡಿ ಅಂತ ಹೇಳ್ತೀನಿ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಬರ್ತಿದೆ. ಆ ಒಂದು ಪರ್ಸನ್ ಇಲ್ಲಿ ಕನ್ಫ್ಯೂಷನಲ್ಲಿ ಇದ್ದಾರೆ ಆ್ಯಂಡ್ ಥಿಂಕ್ ಮಾಡ್ತಿದ್ದಾರೆ ಯಾವುದು ನನಗೆ ಬೆಸ್ಟ್ ಅನ್ನೋದನ್ನ ಥಿಂಕ್ ಮಾಡ್ತಿದ್ದಾರೆ. ಸೊ ರೈಟ್ ನಾವು ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಹೇಳಬಹುದು. ಥಿಂಕ್ ಮಾಡಿ ಆ ಒಂದು ಪರ್ಸನ್ ಈ ಒಂದು ರಿಲೇಷನ್ಶಿಪ್ ಏನಿದೆ ಅದು ಒಂದು ಅಟ್ರ್ಯಾಕ್ಷನ್ ಅಂತ ಅವ್ರಿಗೆ ಫೀಲ್ ಆಗ್ತಾಯಿದೆ ಅಂದರೆ ಡೆಫಿನೆಟ್ಲಿ ಕಮ್ ಬ್ಯಾಕ್ ಆಗ್ತಾರೆ ಈ ಒಂದು ಪರ್ಸನ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ರೈಟ್ ನಾವು ಆ ಒಂದು ಪರ್ಸನ್ನ ಸಿಚುವೇಶನ್ 8 ಆಫ್ ಸಾರ್ಟ್ಸ್ ಬರ್ತಿದೆ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಅವರು ಸ್ಟಕ್ ಮಾಡ್ತಿರುವಂಥದ್ದು, ಅವ್ರಿಗೇನೋ ಫಿಯರ್ ಇದೆ ಆ್ಯಂಡ್ ಅವರು ಥಿಂಕ್ ಮಾಡ್ತಿರುವಂಥದ್ದು ಈ ಒಂದು ರಿಲೇಷನ್ಶಿಪ್ನ ಅವ್ರಿಗೆ ಬಿಟ್ಕೊಡ್ಲಿಕ್ಕೂ ಆಗ್ತಿಲ್ಲ ಅಥವಾ ಜೊತೆಯಲ್ಲಿ ಇಟ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಏನು ಆ್ಯಕ್ಷನ್ ತೊಗೊಳ್ದಿರುವಂಥದ್ದು. ಓಕೆ, ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ನೀವು ಪರ್ಸ್ನಲ್ ರೀಡಿಂಗ್ನ ತಗೋಬಹುದು. ಸ್ಕ್ರೀನ್ ಮೇಲೆ ನಾನು ಕೆಲವೊಂದು ವಿಡಿಯೋದಲ್ಲಿ ನಂಬರ್ ಹಾಕಿರೋದಿಲ್ಲ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೆಫಿನೆಟ್ಲಿ ಮೆನ್ಷನ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ನಂಬರ್ನ ತೊಗೊಂಡು ಸೊ ಫಸ್ಟ್ ವಾಟ್ಸಪ್ ಮಾಡಿ ನಿಮ್ಮ ಒಂದು ಪೇಯ್ಡ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಫ್ರೀ ಇರೋದಿಲ್ಲ, ಪೇಯ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಬುಕ್ ಮಾಡಿಕೊಂಡು ನಂತರ ನೀವು ರೀಡಿಂಗ್ ತೊಗೋಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.